ಈ ರೀತಿ ಬಂದ್ ಮಾಡಿಯೇ ಸಿದ್ಧ ಅಂತ ಹೇಳಿ ವಾಟಾಳ್ ಹೇಳ್ತಾ ಇದ್ರು ಕೂಡ ಹಲವು ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ನೀಡ್ತಾ ಇಲ್ಲ. ಹಾಗಿದ್ರೆ ಬಸ್ ಸಂಚಾರ ಇರುತ್ತಾ ಅಂತ ಗಮನಿಸ್ತಾ ಹೋದ್ರೆ ಬಿಎಂಟಿಸಿ ಆಗಲಿ ಕೆಎಸ್ಆರ್ಟಿಸಿ ಆಗಲಿ ಎಂದಿನಂತೆ ನಾಳೆ ಸಂಚರಿಸಲಿದೆ. ಸಂಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕಂದ್ರೆ ಬಂದ್ಗೆ ಖಾಸಗಿ ಬಸ್ ಒಕ್ಕೂಟಗಳು ಕೂಡ ನೈತಿಕ ಬೆಂಬಲವನ್ನ ಮಾತ್ರ ನೀಡಿವೆ. ಸಾರಿಗೆ ಸಂಚಾರ ಎಂದಿನಂತೆ ಇರುತ್ತೆ. ಯಾಕಂದ್ರೆ ಆಟೋ ಕ್ಯಾಬ್ ಸಂಘಟನೆಗಳಿಂದಲೂ ಕೂಡ ಬಂದ್ಗೆ ಬೆಂಬಲ ಆಗಿಲ್ಲ. ಎಂದಿನಂತೆ ಆಟೋ ಕ್ಯಾಬ್ಗಳು ಸಂಚರಿಸಲಿವೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೂಡ ಸಂಚರಿಸುತ್ತೆ. ಜೊತೆಗೆ ಖಾಸಗಿ ಬಸ್ಗಳು ಕೂಡ ಸಂಚಾರ ನಡೆಸಲಿವೆ. ಬೀದಿ ಬದಿ ವ್ಯಾಪಾರ ಕೂಡ ನಡೆಯಲಿದೆ ಎಂದಿನಂತೆ. ಯಾಕಂದ್ರೆ ನೈತಿಕ ಬೆಂಬಲ ಎಲ್ಲರೂ ಕೂಡ ಕೊಡ್ತಾ ಇರುವಂಥದ್ದು. ಹೋಟೆಲ್ ಅಸೋಸಿಯೇಷನ್ ಕೂಡ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ನೀಡಿದೆ. ಎಲ್ಲ ಸಂಘಟನೆಗಳು ಹೇಳ್ತಾ ಇರೋದೇನು, ನಮ್ಮದು ನೈತಿಕ ಬೆಂಬಲ ಅಂತ. ವಾಟಾಳ್ ಟೀಕಿಸ್ತಾ ಇದ್ರು, ನೈತಿಕ ಬೆಂಬಲ ಅಂದ್ರೆ ಅದೇನು ಬೆಂಬಲ, ಎಲ್ಲರೂ ಕೂಡ ಬೆಂಬಲವನ್ನ ನೀಡಬೇಕು, ಬಂದ್ ಆಚರಿಸಬೇಕು, ಬಂದ್ ಮಾಡಿ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ಕರೆ ಕೊಟ್ಟಿದ್ದಾರೆ. ಆದರೆ ಯಾವ ಸಂಘಟನೆಗಳು ಕೂಡ ಅವರ ಬೆಂಬಲಕ್ಕೆ ಬಂದ್ಗೆ ನಿಲ್ತಾ ಇದೆ. ನಾಳಿನ ಬಂದ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ನೈತಿಕ ಬೆಂಬಲ ಮಾತ್ರ ನೀಡ್ತಾ ಇದೆ. ಕ್ಯಾಮ್ಸ್ ಆಗಲಿ ರೂಪ್ಸಾ ಖಾಸಗಿ ಶಾಲಾ ಒಕ್ಕೂಟವಾಗಲಿ ನೈತಿಕ ಬೆಂಬಲವನ್ನು ನೀಡ್ತಾ ಇರೋದ್ರಿಂದ ನಾಳೆ ಎಂದಿನಂತೆ ಎಲ್ಲಾ ಖಾಸಗಿ ಶಾಲೆಗಳು ಕೂಡ ಕಾರ್ಯನಿರ್ವಹಿಸಲಿವೆ. ನಾಳೆ ಶಾಲೆಗಳಲ್ಲಿ ಕಿರುಪರೀಕ್ಷೆ ಹಿನ್ನೆಲೆ ನೈತಿಕ ಬೆಂಬಲವನ್ನು ಮಾತ್ರ ನೀಡ್ತಾ ಇರೋದಾಗಿ ಹಲ್ನೂರು ಲೇಪಾಕ್ಷಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೂಪ್ಸಾ ಖಾಸಗಿ ಶಾಲೆಯ ಒಕ್ಕೂಟದ ಅಧ್ಯಕ್ಷರವರು. ಇದಕ್ಕೆ ನಾವು ಸಪೋರ್ಟ್ ಮಾಡಿದ್ದು, ಯಾಕೆಂದರೆ ನೆಲ ಜಲ ವಿಚಾರ ಬಂದಾಗ ನಾವು ಯಾವತ್ತೂ ಕೂಡ ಹಿಂದು ಮುಂದೆ ನೋಡೋದಿಲ್ಲ. ಇಡೀ ಕರ್ನಾಟಕದಾದ್ಯಂತ ಶಾಲೆಗಳನ್ನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು. ಆದರೆ ಈಗ ಒಳ್ಳೆ ಮಳೆ ಆಗ್ತಾ ಇದೆ, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. FA1 ಎಕ್ಸಾಮ್ಸ್ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ಮಳೆ ಇಲ್ಲ ಅಂದಿದ್ರೆ ನಾವು ಯೋಚನೆ ಮಾಡಿ ಸಪೋರ್ಟ್ ಮಾಡ್ಬೋದು. ಈಗ ಮಳೆ ಆಗ್ತಾ ಇರೋದ್ರಿಂದ ಅದನ್ನು ವಿತ್ಡ್ರಾ ಮಾಡೋದು ಒಳ್ಳೆಯದು. ನಾವು ಬೆಂಬಲ ಕೊಡೋದಿಲ್ಲ, ಬೇಕಾದ್ರೆ ನೈತಿಕವಾಗಿ ಬೆಂಬಲ ಕೊಡ್ಬೋದು ಅಷ್ಟೇ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ, ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೈತಿಕ ಬೆಂಬಲ ಕೊಡೋದ್ರೊಂದಿಗೆ ಅಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ 5ರಿಂದ 10ನೇ ತರಗತಿ ಅಥವಾ 12ನೇ ತರಗತಿಗೆ ಪ್ರತ್ಯೇಕವಾಗಿ ಕಾವೇರಿಯ ಈ ಸಂಕಟ ಏನು ಅನ್ನತಕ್ಕಂಥ ತಿಳುವಳಿಕೆಯನ್ನ ತರಗತಿಗಳಲ್ಲಿ ಅಂದ್ರೆ ಒಂದು ಪಿರಿಯಡ್ ಅಥವಾ ಪ್ರೇಯರ್ ಅಲ್ಲಿ ಈ ಒಂದು ಮಾಹಿತಿಯನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಜೊತೆಗೆ ಅವತ್ತಿನ ದಿನ ಬಂದ್ ಮುಂದುವರೆದಲ್ಲಿ ನಾವು ನೈತಿಕವಾಗಿ ನಿಂತು ಕಪ್ಪು ಪಟ್ಟಿಯನ್ನ ಧರಿಸೋದ್ರ ಮುಖಾಂತರ ನೈತಿಕ ಬೆಂಬಲವನ್ನ ಶಿಕ್ಷಕರು ಮತ್ತೆ ಸಿಬ್ಬಂದಿ ವರ್ಗ, ಶಾಲೆಯ ಮುಖ್ಯಸ್ಥರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನಾವು ಇವತ್ತು ಪ್ರತ್ಯೇಕವಾದ ಒಂದು. ಇನ್ನು ಪೋಷಕರ ಸಂಘಟನೆ ಕೂಡ ಬಂದ್ಗೆ ಬೆಂಬಲ ನೀಡೋದಕ್ಕೆ ಮುಂದಾಗಿಲ್ಲ. ನಾಳಿನ ಬಂದ್ ಕರೆಗೆ ಬೆಂಬಲ ನೀಡದೇ ಇರೋದಕ್ಕೆ ನಿರ್ಧರಿಸಿವೆ ಪೋಷಕರ ಸಂಘಟನೆ. ಪೋಷಕರ ಸಮನ್ವಯ ಸಮಿತಿ ಅಧ್ಯಕ್ಷ ಯೋಗಾನಂದ್ ಈ ಬಗ್ಗೆ ಮಾತನಾಡಿದ್ದಾರೆ. ನಾಳಿನ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ. ನಾಳೆ ಎಂದಿನಂತೆ ತರಗತಿಗಳು ನಡೆಯಲಿವೆ. ಪೋಷಕರು ಯಾವುದೇ ಆತಂಕ ಪಡದೆ ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಕುರಿತು ನಮ್ಮ ಸಮನ್ವಯ ಸಮಿತಿಯ ಕೋರ್ ಕಮಿಟಿಯಲ್ಲಿ ಕಾವೇರಿಯ ವಿವಾದ ಮತ್ತು ಸಂಕಷ್ಟದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ನಾವು ಬಂದ್ಗೆ ಬೆಂಬಲ ನೀಡದಿರಲು ತೀರ್ಮಾನ ಕೈಗೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಇವತ್ತು ಭಾಳಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಕೆಳಮಧ್ಯಮ ವರ್ಗ ಮತ್ತು ಬಡವರು ಅವತ್ತು ತಿಂದು ಅವತ್ತು ಬದುಕನ್ನು ನಡೆಸುವಂಥವ್ರಿಗೆ ಇದರಿಂದ ತೊಂದರೆ ಆಗ್ತದೆ. ಈ ಎಲ್ಲ ಕಾರಣದಿಂದಾಗಿ ನಾವು ನಾಳಿನ ಬಂದ್ಗೆ ಯಾವುದೇ ಬೆಂಬಲವನ್ನು ನೀಡುವುದಿಲ್ಲ. ಬಂದ್ಗೆ ನಮ್ಮ ವಿರೋಧ ಇದೆ. ನಾಳಿನ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ. ನಾಳೆ ಎಂದಿನಂತೆ ತರಗತಿಗಳು ನಡೆಯಲಿವೆ. ಪೋಷಕರು ಯಾವುದೇ ಆತಂಕ ಪಡದೆ ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ.